ಲಕ್ಕುಂಡಿ ಗ್ರಾಮದಲ್ಲಿ ಏನು ಚಿನ್ನ ಸಿಕ್ತು, ಆ ಚಿನ್ನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಇದರ ನಡುವೆ ಸರ್ಕಾರಕ್ಕೆ ಅದೊಂದು ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ನೀವೇ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ, ಜನರಿಗೆ ಮನೆ ಕಳೆದುಕೊಳ್ಳುವ ಆತಂಕ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದೆ. 466 ಗ್ರಾಂ ಚಿನ್ನ ಮಾತ್ರವಲ್ಲ, ಮುತ್ತು, ರತ್ನ, ಹವಳ, ಚಿನ್ನ, ಬೆಳ್ಳಿ ಸೇರಿ ಪುರಾತನ ವಸ್ತುಗಳನ್ನು ಗ್ರಾಮಸ್ಥರು ಸಂಗ್ರಹಿಸಿದ್ದಾರೆ. ಗ್ರಾಮದ 101 ಬಾವಿ, 101 ದೇಗುಲದ ಅಡಿ ಅಪಾರ ಸಂಪತ್ತು ಇದೆ ಅಂತ ಗ್ರಾಮಸ್ಥರು, ಹಿರಿಯರು ಹೇಳುತ್ತಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಉತ್ಖನನ ಮಾಡಲು ಶುರು ಮಾಡಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡಲಾಗ್ತಿದೆ. ಆದ್ರೆ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಉತ್ಖನನದ ವೇಳೆ ಏನಾದ್ರೂ ಮತ್ತಷ್ಟು ನಿಧಿ ಸಿಕ್ಕರೆ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಇದರಿಂದ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಇನ್ನೂ ಕೆಲ ಗ್ರಾಮಸ್ಥರು ಲಕ್ಕುಂಡಿ ಗ್ರಾಮದ ಸ್ಥಳಾಂತರಕ್ಕೆ ಒಪ್ಪಿದ್ದಾರೆ. ಆದ್ರೆ ಕೆಲವರು ಬೇಡಿಕೆ ಈಡೇರಿಸಿದ್ರೆ ಮಾತ್ರ ನಮ್ಮನ್ನ ಶಿಫ್ಟ್ ಮಾಡಿ ಅಂತಿದ್ದಾರೆ. ಸರ್ಕಾರ ನಮಗೆ 30/30 ಜಾಗ ನೀಡಿದ್ರೆ ನಾವು ಹೋಗಲ್ಲ, ನಾವು ವಾಸ ಮಾಡುವ ಪ್ರದೇಶದಷ್ಟು ಜಾಗವನ್ನು ನೀಡಬೇಕು, ಇಲ್ಲದಿದ್ರೆ ನಾವು ಸ್ಥಳಾಂತರ ಆಗ್ತಿಲ್ಲ ಅಂತಿದ್ದಾರೆ. ಗ್ರಾಮವನ್ನು ಸ್ಥಳಾಂತರ ಮಾಡಿದರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನು ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗೋದಂತೂ ಗ್ಯಾರಂಟಿ 100ಕ್ಕೆ 100. ಇಲ್ಲಿ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದರೆ ಏನಪ್ಪ, ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂಥ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲ ಥರ ಸೌಲಭ್ಯ ಕೊಡ್ಬೇಕು. ಅವ್ರಿಗೆ ಯಾವ ರೀತಿ ಒಳಗೆ ಅವ್ರ ಆಸ್ತಿ ಒಳಗೆ ಏನೇನು ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡ್ಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡ್ಬೇಕು. ಆ ಟೈಪ್ ಕೊಟ್ಟರೆ ಊರು ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡೋದಿಲ್ಲ. ಯಾಕಂದ್ರೆ ನಾವು ಪೂರ್ವಜರು ಇದ್ದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವೆ ನಮ್ಮ. ಏನು ರೀ ಇವತ್ತ ನಿನ್ನೆ ಮಾಡಿದ್ದು ಊರಲ್ಲ, ನಮ್ಮದು 100 ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡೋಕ್ಕಾಗೋದಿಲ್ಲ. ಸದ್ಯ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ನಡೆಯುತ್ತಿದೆ. ಮತ್ತಷ್ಟು ಚಿನ್ನ, ಮುತ್ತು, ರತ್ನ ಸಿಕ್ಕರೆ ಇಡೀ ಗ್ರಾಮವನ್ನೇ ಉತ್ಖನನ ಮಾಡಬೇಕಾಗುತ್ತೆ. ಆಗ ಗ್ರಾಮಸ್ಥರನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಸರ್ಕಾರ ಆಗ ಅದ್ಯಾವ ಸವಲತ್ತು ಕೊಟ್ಟು ಶಿಫ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ಗ್ರಾಮದಲ್ಲಿ ಏನು ಚಿನ್ನ ಸಿಕ್ತು, ಆ ಚಿನ್ನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಇದರ ನಡುವೆ ಸರ್ಕಾರಕ್ಕೆ ಅದೊಂದು ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ನೀವೇ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ, ಜನರಿಗೆ ಮನೆ ಕಳೆದುಕೊಳ್ಳುವ ಆತಂಕ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದೆ. 466 ಗ್ರಾಂ ಚಿನ್ನ ಮಾತ್ರವಲ್ಲ, ಮುತ್ತು, ರತ್ನ, ಹವಳ, ಚಿನ್ನ, ಬೆಳ್ಳಿ ಸೇರಿ ಪುರಾತನ ವಸ್ತುಗಳನ್ನು ಗ್ರಾಮಸ್ಥರು ಸಂಗ್ರಹಿಸಿದ್ದಾರೆ. ಗ್ರಾಮದ
101 ಬಾವಿ 101 ದೇಗುಲದ ಅಡಿ ಅಪಾರ ಸಂಪತ್ತು ಇದೆ ಅಂತ ಗ್ರಾಮಸ್ಥರು ಹಿರಿಯರು ಹೇಳುತ್ತಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಉತ್ಖನನ ಮಾಡಲು ಶುರು ಮಾಡಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡಲಾಗ್ತಿದೆ. ಆದ್ರೆ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಉತ್ಖನನದ ವೇಳೆ ಏನಾದ್ರೂ ಮತ್ತಷ್ಟು ನಿಧಿ ಸಿಕ್ಕರೆ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಇದರಿಂದ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಇನ್ನೂ ಕೆಲ ಗ್ರಾಮಸ್ಥರು ಲಕ್ಕುಂಡಿ ಗ್ರಾಮದ ಸ್ಥಳಾಂತರಕ್ಕೆ ಒಪ್ಪಿದ್ದಾರೆ. ಆದ್ರೆ ಕೆಲವರು ಬೇಡಿಕೆ ಈಡೇರಿಸಿದ್ರೆ ಮಾತ್ರ ನಮ್ಮನ್ನ ಶಿಫ್ಟ್ ಮಾಡಿ ಅಂತಿದ್ದಾರೆ. ಸರ್ಕಾರ ನಮಗೆ 30/30 ಜಾಗ ನೀಡಿದ್ರೆ ನಾವು ಹೋಗಲ್ಲ. ನಾವು ವಾಸ ಮಾಡುವ ಪ್ರದೇಶದಷ್ಟು ಜಾಗವನ್ನು ನೀಡಬೇಕು, ಇಲ್ಲದಿದ್ರೆ ನಾವು ಸ್ಥಳಾಂತರ ಆಗ್ತಿಲ್ಲ ಅಂತಿದ್ದಾರೆ. ಗ್ರಾಮವನ್ನು ಸ್ಥಳಾಂತರ ಮಾಡಿದರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನು ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗೋದಂತೂ ಗ್ಯಾರಂಟಿ 100ಕ್ಕೆ 100. ಇಲ್ಲಿ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದರೆ ಏನಪ್ಪ ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂಥ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲ ಥರ ಸೌಲಭ್ಯ ಕೊಡ್ಬೇಕು. ಅವ್ರಿಗೆ ಯಾವ ರೀತಿ ಒಳಗೆ ಅವ್ರ ಆಸ್ತಿ ಒಳಗೆ ಏನೇನು ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡ್ಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡ್ಬೇಕು. ಆ ಟೈಪ್ ಕೊಟ್ಟರೆ ಊರು ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡೋದಿಲ್ಲ. ಯಾಕಂದ್ರೆ ನಾವು ಪೂರ್ವಜರು ಇದ್ದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವೆ ನಮ್ಮ. ಏನು ರೀ ಇವತ್ತ ನಿನ್ನೆ ಮಾಡಿದ್ದು ಊರಲ್ಲ, ನಮ್ಮದು ನೂರಾರು ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡೋಕ್ಕಾಗೋದಿಲ್ಲ. ಸದ್ಯ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ನಡೆಯುತ್ತಿದೆ. ಮತ್ತಷ್ಟು ಚಿನ್ನ, ಮುತ್ತು, ರತ್ನ ಸಿಕ್ಕರೆ ಇಡೀ ಗ್ರಾಮವನ್ನೇ ಉತ್ಖನನ ಮಾಡಬೇಕಾಗುತ್ತೆ. ಆಗ ಗ್ರಾಮಸ್ಥರನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಸರ್ಕಾರ ಆಗ ಅದ್ಯಾವ ಸವಲತ್ತು ಕೊಟ್ಟು ಶಿಫ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ಗ್ರಾಮದಲ್ಲಿ ಏನು ಚಿನ್ನ ಸಿಕ್ತು, ಆ ಚಿನ್ನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಇದರ ನಡುವೆ ಸರ್ಕಾರಕ್ಕೆ ಅದೊಂದು ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ, ನೀವೇ ನೋಡಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ, ಜನರಿಗೆ ಮನೆ ಕಳೆದುಕೊಳ್ಳುವ ಆತಂಕ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದೆ. 466 ಗ್ರಾಂ ಚಿನ್ನ ಮಾತ್ರವಲ್ಲ, ಮುತ್ತು, ರತ್ನ, ಹವಳ, ಚಿನ್ನ, ಬೆಳ್ಳಿ ಸೇರಿ ಪುರಾತನ ವಸ್ತುಗಳನ್ನು ಗ್ರಾಮಸ್ಥರು ಸಂಗ್ರಹಿಸಿದ್ದಾರೆ. ಗ್ರಾಮದ 101 ಬಾವಿ 101 ದೇಗುಲದ ಅಡಿ ಅಪಾರ ಸಂಪತ್ತು ಇದೆ ಅಂತ ಗ್ರಾಮಸ್ಥರು ಹಿರಿಯರು ಹೇಳುತ್ತಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಉತ್ಖನನ ಮಾಡಲು ಶುರು ಮಾಡಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡಲಾಗ್ತಿದೆ. ಆದ್ರೆ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಉತ್ಖನನದ ವೇಳೆ ಏನಾದ್ರೂ ಮತ್ತಷ್ಟು ನಿಧಿ ಸಿಕ್ಕರೆ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಇದರಿಂದ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಇನ್ನೂ ಕೆಲ ಗ್ರಾಮಸ್ಥರು ಲಕ್ಕುಂಡಿ ಗ್ರಾಮದ ಸ್ಥಳಾಂತರಕ್ಕೆ ಒಪ್ಪಿದ್ದಾರೆ. ಆದ್ರೆ ಕೆಲವರು ಬೇಡಿಕೆ ಈಡೇರಿಸಿದ್ರೆ ಮಾತ್ರ ನಮ್ಮನ್ನ ಶಿಫ್ಟ್ ಮಾಡಿ ಅಂತಿದ್ದಾರೆ. ಸರ್ಕಾರ ನಮಗೆ 30/30 ಜಾಗ ನೀಡಿದ್ರೆ ನಾವು ಹೋಗಲ್ಲ. ನಾವು ವಾಸ ಮಾಡುವ ಪ್ರದೇಶದಷ್ಟು ಜಾಗವನ್ನು ನೀಡಬೇಕು, ಇಲ್ಲದಿದ್ರೆ ನಾವು ಸ್ಥಳಾಂತರ ಆಗ್ತಿಲ್ಲ ಅಂತಿದ್ದಾರೆ. ಗ್ರಾಮವನ್ನು ಸ್ಥಳಾಂತರ ಮಾಡಿದರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನು ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗೋದಂತೂ ಗ್ಯಾರಂಟಿ 100ಕ್ಕೆ 100.
ಇಲ್ಲಿ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದರೆ ಏನಪ್ಪ ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂಥ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲ ಥರ ಸೌಲಭ್ಯ ಕೊಡ್ಬೇಕು. ಅವ್ರಿಗೆ ಯಾವ್ಯಾವ ರೀತಿ ಒಳಗೆ ಅವ್ರವ್ರ ಆಸ್ತಿ ಒಳಗೆ ಏನೇನು ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡ್ಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡ್ಬೇಕು. ಆ ಟೈಪ್ ಕೊಟ್ಟರೆ ಊರು ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡೋದಿಲ್ಲ. ಯಾಕಂದ್ರೆ ನಾವು ಪೂರ್ವಜರು ಇದ್ದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವೆ ನಮ್ಮ. ಏನು ರೀ ಇವತ್ತ ನಿನ್ನೆ ಮಾಡಿದ್ದು ಊರಲ್ಲ ನಮ್ಮದು, ನೂರಾರು ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡೋಕ್ಕಾಗೋದಿಲ್ಲ. ಸದ್ಯ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ನಡೆಯುತ್ತಿದೆ. ಮತ್ತಷ್ಟು ಚಿನ್ನ, ಮುತ್ತು, ರತ್ನ ಸಿಕ್ಕರೆ ಇಡೀ ಗ್ರಾಮವನ್ನೇ ಉತ್ಖನನ ಮಾಡಬೇಕಾಗುತ್ತೆ. ಆಗ ಗ್ರಾಮಸ್ಥರನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಸರ್ಕಾರ ಆಗ ಅದ್ಯಾವ ಸವಲತ್ತು ಕೊಟ್ಟು ಶಿಫ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.